ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ರಾಜ್ಯ ರಾಜಕಾರಣದಲ್ಲಿ ಜೋರಾಗಿರುವ ನವೆಂಬರ್ ಕ್ರಾಂತಿ ಚರ್ಚೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಗಮನಕ್ಕೆ ದಿನಾಂಕ ಫಿಕ್ಸ್. ನವೆಂಬರ್ 20ಕ್ಕೆ 100 ಕಾಂಗ್ರೆಸ್ ಕಚೇರಿಗಳ ಶಂಕುಸ್ಥಾಪನೆಗೆ ಬಂದಾಗ ಕ್ರಾಂತಿ ಮಾತಿಗೆ ಹಾಕ್ತಾರಾ ಬ್ರೇಕ್? ಹೈಕಮಾಂಡ್ ಸಂಪುಟ ಪುನರಚನೆ ಅಧಿಕಾರ ಸಿದ್ದರಾಮಯ್ಯಗೆ ಕೊಟ್ರೆ 5 ವರ್ಷ ಅವರೇ ಸಿಎಂ ಆಗಿರ್ತಾರೆ. ಇಲ್ಲದೆ ಇದ್ರೆ ರಾಜಕೀಯ ಸ್ಥಿತ್ಯಂತರ ನಡೆಯೋದು ಗ್ಯಾರಂಟಿ. ಮತ್ತೊಂದು ಬಾಂಬ್ ಸಿಡಿಸಿದ ಸಚಿವ ಕೆಎನ್ ರಾಜಣ್ಣ. ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಏನೇ ಆದ್ರೂ ನಮಗೆ ಸ್ಥಾನ ಸಿಗುತ್ತೆ ಅಂತ ವೇಟಿಂಗ್. ಸಚಿವ ಸ್ಥಾನ ಮಿಸ್ ಆದ್ರೆ ಲಕ್ಷ್ಮಣ ಸವದಿ, ಡಾಕ್ಟರ್ ಅಜಯ್ ಸಿಂಗ್ ಸೇರಿ ಕೆಲವರನ್ನ ಸೆಳೆಯೋಕೆ ಬಿಜೆಪಿ ಪ್ಲಾನ್. ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರುವ ಕೇಸರಿ ಪಾಳೆಯ. ನಮಗೆ ಆರ್ಎಸ್ಎಸ್ ಮಾತ್ರ ಶತ್ರುವಲ್ಲ, ನಮ್ಮ ಶತ್ರು ಅಸಮಾನತೆಯ ವ್ಯವಸ್ಥೆ. ಆರ್ಎಸ್ಎಸ್ಗೆ ಅನುಮತಿ ಇದೆ ಅಂದ್ರೆ ಭೀಮ್ ಆರ್ಮಿಗೂ ಇದೆ. ಮಂಡ್ಯದಲ್ಲಿ ನಟ ಚೇತನ್ ಅಹಿಂಸಾ ಹೇಳಿಕೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನ. ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ನಗರದಲ್ಲಿ ಪ್ರದಕ್ಷಿಣೆ. ಶಾಸಕ ದೊಡ್ಡನಗೌಡ ಪಾಟೀಲ್ ಭಾಗಿ. ಮಾರ್ಗ ಮಧ್ಯೆ ಹೂಮಳೆ ಸುರಿಸಿದ ಜನ. ಇಂದಿರಾ ಗಾಂಧಿ ಕಾಲದಿಂದ ನಾವು ದೊಡ್ಡ ಮನ್ಸು ಮಾಡ್ಕೊಂಡು ಬಂದಿದ್ವಿ. ಆರ್ಎಸ್ಎಸ್ನ ದೇಶದ ದೊಡ್ಡ NGO ಅಂತ ಮೋದಿ ಹೇಳ್ತಾರೆ. ಅದರ ಆದಾಯದ ಮೂಲ ಲೆಕ್ಕವನ್ನ ಈಗ ಕೊಡ್ಲಿ. ಸಚಿವ ಪ್ರಿಯಾಂಕ್ ಖರ್ಗೆ ಸವಾಲು. ಕಬ್ಬನ್ ಪಾರ್ಕ್ನಲ್ಲಿ ಇವತ್ತು ಡಿಸಿಎಂ ನಡಿಗೆ. ಮೈಸೂರು ದಿವಾನ್ ಶೇಷಾದ್ರಿ ಅಯ್ಯರ್, ಚಾಮರಾಜೇಂದ್ರ ಮಹಾರಾಜರ ಪ್ರತಿಮೆಗೆ ಡಿಕೆಶಿ ಪುಷ್ಪಾರ್ಚನೆ. ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ಡಿಸಿಎಂ. ಬಿಜೆಪಿ ಸರ್ಕಾರ ಬಿ ಖಾತಾ ಮಾಡಿದ್ದು ಸಾಕಷ್ಟು ಅನಾನುಕೂಲ ಆಗಿದೆ. ಜನರ ಆಸ್ತಿಯನ್ನ ಗಟ್ಟಿ ಮಾಡುವಂತಹ ಕೆಲಸ ಮಾಡ್ತಾ ಇದ್ದೇನೆ. ಎ ಖಾತಾ ಬಿ ಖಾತಾ ವಿಚಾರದ ಬಗ್ಗೆ ಟೀಕೆ ಮಾಡಿದ್ದ ಕೇಂದ್ರ ಸಚಿವ HDKಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಬಳ್ಳಾರಿಯಲ್ಲಿ ಆರಂಭವಾಯಿತು ರೆಡ್ಡಿ ವರ್ಸಸ್ ರೆಡ್ಡಿ ಬ್ಯಾಟಲ್. ಚುನಾವಣೆಗೂ ಮುನ್ನವೇ ಶುರುವಾಯಿತು ಗಿಫ್ಟ್ ಪಾಲಿಟಿಕ್ಸ್. ಬರ್ತ್ಡೇ ಹೆಸರಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿಯಿಂದ ಮನೆ ಮನೆಗೂ ತಲುಪಿತು ಕಿಚನ್ ಸೆಟ್. ಸಚಿವ SS ಮಲ್ಲಿಕಾರ್ಜುನ್ ವಿರುದ್ಧ ಭೂ ಕಬಳಿಕೆ ಆರೋಪ. ದಾವಣಗೆರೆ ವಿಜಯನಗರ ಗಡಿಯಲ್ಲಿರೋ ಶಾಮನೂರು ಶುಗರ್ಸ್ ಕಾರ್ಖಾನೆಯ ಬಳಿ ಅರಣ್ಯ ಜಮೀನು ಸರ್ಕಾರಿ ಹಳ್ಳ ಒತ್ತುವರಿ ಮಾಡಿದ್ರ. ನಾಳೆ ಭೂ ದಾಖಲೆ ಜಂಟಿ ನಿರ್ದೇಶಕ ನಿಸಾರ್ ಅಹಮದ್ ನೇತೃತ್ವದಲ್ಲಿ ತನಿಖೆ. ಬೆಂಗಳೂರಲ್ಲಿ ರಸ್ತೆ ಸೇರಿ ಮೂಲಸೌಕರ್ಯ ಸಮಸ್ಯೆ ಬಗ್ಗೆ ಕಿಡಿ. ತಡರಾತ್ರಿ ಉದ್ಯಮಿಗಳ ಜೊತೆ ಡಿಸಿಎಂ ಮೀಟಿಂಗ್. ಕಿರಣ್ ಮಜುಮ್ದಾರ್ ಶಾ, ಮೋಹನ್ ದಾಸ್ ಪೈ ಜೊತೆ ಸಭೆ ನಡೆಸಿದ ಡಿಕೆ ಶಿವಕುಮಾರ್. ತಿಲಕ್ ನಗರದಲ್ಲಿ 2 ಆರೋಪಿಗಳಿಂದ ನಡೆದಿತ್ತು ಸಲ್ಮಾ ಕೊಲೆ. ಇಬ್ಬರನ್ನ ಬಿಟ್ಟು ಬೇರೊಬ್ಬನ ಜೊತೆಗೆ ಸಂಬಂಧದ ಅನುಮಾನ. ಸುಬ್ರಮಣಿ ಮತ್ತು ಸೆಂಥಿಲ್ರಿಂದ ಹತ್ಯೆ. ಮನೆಯಲ್ಲಿ ಕೊಲೆ ಮಾಡಿ ಮಧ್ಯರಾತ್ರಿ ಮೃತದೇಹ ರವಾನೆ. ತಮಿಳುನಾಡಿನ EVP ಫಿಲ್ಮ್ ಸಿಟಿ ಮಾಲೀಕನ ಮೇಲೆ ಬೆಂಗಳೂರಿನಲ್ಲಿ FIR. ಪ್ರೀತ್ಸೆ ಅಂತ ಖ್ಯಾತ ಫ್ಯಾಷನ್ ಡಿಸೈನರ್ ಹಿಂದೆ ಬಿದ್ದಿದ್ದ ಸಂತೋಷ್. ವೈಯಾಲಿ ಕಾವಲ್ ಠಾಣೆಯಲ್ಲಿ ದೂರು ನೀಡಿದ ಫ್ಯಾಷನ್ ಡಿಸೈನರ್. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮುಂದುವರೆದ ಕೈದಿಗಳ ರಾಜಾತಿಥ್ಯ. ಎಡಿಜಿಪಿ ದಯಾನಂದ್ರಿಂದ 5 ಜನ ಜೈಲು ಸಿಬ್ಬಂದಿ ಅಮಾನತು. ಜೈಲಿನಲ್ಲಿ ಹೊಸ ನಿಬಂಧನೆಗಳನ್ನು ವಿಧಿಸೋಕೆ ಚಿಂತನೆ. ಒಂದೇ ಜೈಲಿನಲ್ಲಿ ಅನೇಕ ವರ್ಷಗಳಿಂದ ಇರುವ ಸಿಬ್ಬಂದಿಯ ವರ್ಗಾವಣೆ. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರೋ ದೊಡ್ಡ ಕೆರೆ ಒತ್ತುವರಿ. ಸುತ್ತಮುತ್ತಲಿನ 5-6 ಗ್ರಾಮಗಳ ಜೀವನಾಡಿ. ಹುಲ್ಲು ಕೆಸರು ಜೊಂಡು ತುಂಬಿ ಹಾಳು. ಕ್ಯಾರೆ ಎನ್ನದ ಜನಪ್ರತಿನಿಧಿಗಳು. ಕೆರೆ ಉಳಿವಿಗೆ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರ ಅಳಲು. ಹುಬ್ಬಳ್ಳಿ APMCಯಲ್ಲಿ ಬೆಲೆ ಕೇಳಿ ಈರುಳ್ಳಿ ಬೆಳೆದ ರೈತರ ಕಣ್ಣಲ್ಲಿ ನೀರು.
ಬೆಂಬಲ ಬೆಲೆ ಸಿಗದೆ ಅನ್ನದಾತ ಕಂಗಾಲು. ಕನಿಷ್ಠ 5,000 ರೂಪಾಯಿ ನಿಗದಿ ಮಾಡುವಂತೆ ಆಗ್ರಹಿಸ್ತಾ ಇರೋ ರೈತರು. ಅಪ್ಪು ಕನಸುಗಳನ್ನ ಸಾಕಾರಗೊಳಿಸೋಕೆ ನೂತನ ಆಪ್. ಡಿಸಿಎಂ ಡಿಕೆ ಶಿವಕುಮಾರ್ ರಿಂದ ಅಪ್ಪು ಫ್ಯಾಂಡಮ್ ಆಪ್ ಲಾಂಚ್. ಈ ಆಪ್ ದೊಡ್ಡ ಯಶಸ್ಸು ಗಳಿಸಲಿ ಅಂತ ಡಿಕೆಶಿ ವಿಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.